ಇವ್ರಿಗೆ ಗರ್ಲ್ ಫ್ರೆಂಡ್ಸ್ ಇದ್ರಾಗ ಅವಾಗೆಲ್ಲ ಉಡ್ಡದಿರ್ತಿತ್ತು. ಈಗ ನಮ್ಮ ಕಾಕ ಮನೆಗೆ ಹೋಗ್ತಾ ಇದೀವಿ. ಇಲ್ಲಿಂದ ಯಾರು ಕ್ರಶ್ ಇರ್ಲಿಲ್ವಾ? ಸ್ಕೂಲಲ್ಲಿ ಇತ್ತು. ಬೆಂಗಳೂರು ಬಂದ ಇಲ್ಲ ಮೂವಿ ತರ ಈಗ ಫಸ್ಟ್ ಕ್ರಶ್ ಮನೆಗೆ ಹೋಗೋಣ ಬನ್ನಿ. ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. Okay, let's go. ಗೈಸ್ ನಾನು ಇದ್ರ ಮೇಲೆ ಕೂತ್ಕೊಂಡು 2 ನಿಮಿಷ ಚಿಲ್ ಮಾಡೋಣ ಅಂತ ಬಂದು ಈ ಕೆಳಗೆ ಏನಿದೆಯಲ್ಲ ಅಂತ ನೋಡಿದೆ. ಗಾಬರಿ ಆಗೋಯ್ತು. ಒಂದು ಸೆಕೆಂಡ್ ಫ್ರಾಗ್ ಇದೆಲ್ಲ ಬೆಂಗಳೂರಲ್ಲಿ ಇಂಥದ್ದೆಲ್ಲ ನೋಡೇ ಇರಲ್ಲ ನಾನು. ಏನು ಮಾನ್ಸ್ಟರ್ ಇದ್ದಂಗೆ ನೋಡಿ ಗೈಸ್ ಇದು. ಗೈಸ್ ಸೊ ಇಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಇದೆ ನೋಡಿ. ಇನ್ನಂದ್ರೆ ಸರ್ ನನಗೆ ವಡೆ ಇಡ್ಲಿ ಎಲ್ಲ ಟ್ರೈ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ಈಸ್ ದ MD ಆಫ್ ದಿಸ್ ಪ್ಲೇಸ್. ಸರ್ ನಮಸ್ತೆ. ಆ್ಯಂಡ್ ಇದು ಅವ್ರ ಮಗ. ಇನ್ನೊಂದು ಫನ್ ಫ್ಯಾಕ್ಟ್ ಏನು ಅಂದರೆ ನಮ್ಮ ಅಪ್ಪ 2 ವರ್ಷ ಜೂನಿಯರ್ ಅಂತೆ. ಅದೇ ಸೇಮ್ ಸ್ಕೂಲಲ್ಲ ಸರ್, ಸ್ಕೂಲಲ್ಲಿ 2 ವರ್ಷ ಜೂನಿಯರ್ ಇವರು. ಸೊ ಅದನ್ನು ಹೇಳ್ತಾ ಇದ್ರು. ಆ್ಯಂಡ್ ಈ ಜಾಗದ ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅದನ್ನು ಕೇಳಿಸ್ಕೊಂಡು ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಇವಾಗ ಬಂದವ್ರು ನೋಡಿ ಗೈಸ್. ಸೊ ಇದು ಅಜ್ಜ, ನಮ್ಮ ಅತ್ತೆ ಮಗ. ನೋಡಿರ್ತೀರ ನೀವು. ಐ ಅಜ್ಜ ಫಾರ್ಮಲ್ಸ್ ಹೀರೋ. ಅಜ್ಜ ಫಾರ್ಮಲ್ಸ್ ಬಗ್ಗೆ ಹೇಳ್ದಲ್ಲ, ಅದು ಹೇಳಜ್ಜ. ಯಾರು ನೋಡಿ ಫಾರ್ಮಲ್ಸ್ ಆಗ್ತಿರೋದು? ನಮ್ಮ ಐಡಲ್ ಗೈಸ್ ಅಲ್ಲಿ ನಮ್ಮ ಈ ಪ್ರಾಪರ್ಟಿ ಓನರು ಮತ್ತು ನಮ್ಮ ಅಪ್ಪ ಹೇಳಿದ್ನಲ್ಲ, ನಮ್ಮಪ್ಪ ಅವ್ರಿಗೆ 2 ಇಯರ್ಸ್ ಸೀನಿಯರ್ ಕಾಲೇಜಲ್ಲಿ. ಸೊ ಅವ್ರು ಕೂತ್ಕೊಂಡು ಅಲ್ಲಿ ಮಾತಾಡ್ತಿದ್ದಾರೆ ನೋಡಿ. 3 ಜನ ಕಾಣಿಸ್ತಿದ್ದ ಎಲ್ವೋ ಗೊತ್ತಿಲ್ಲ. ಅಲ್ಲಿ 3 ಜನ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಟಿಟಿ ನನ್ನ ಔಟ್ಫಿಟ್ ಇದ್ದ ಅದನ್ನ ಎತ್ಕೊಳಕ್ಕೆ ಬಂದೆ. ಅದನ್ನ ಎತ್ಕೊಂಡು ಈಗ ನಾವು ಅಪ್ಪ ಇಡೀ ಊರು ವಿಸಿಟ್ ಮಾಡೋಣ ಬನ್ನಿ. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಬಾಗಲಕೋಟಿಂದ. ನಮ್ಮ ಅಪ್ಪ ಹುಟ್ಟು ಬೆಳೆದಿರೋ ಊರು. ನಾವು ತುಂಬ ಕಮ್ಮಿ ಬಂದಿರೋದು, ಆದರೆ ನಾನು ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ. ಇವತ್ತು ಬಾಗಲಕೋಟನ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಮ್ಮ ಅಪ್ಪ ಅವರ ಹಳೆ ನೆನಪುಗಳನ್ನ ಅವರು ಫ್ರೆಂಡ್ಸು ಮತ್ತು ಅವ್ರು ಹುಟ್ಟು ಬೆಳೆದಿದ್ದ ಏರಿಯಾ ರೋಡೆಲ್ಲ ತೋರಿಸ್ತಾರೆ, ಸ್ಕೂಲೆಲ್ಲ ತೋರಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಅದಕ್ಕೆ ಮುಂಚೆ ನಾವಿಲ್ಲಿ ಬಂದಿರೋದು ಹೀಗೆ ಬಾಗಲಕೋಟೆಯಲ್ಲಿ ಇರೋದು ಇದು. ಸೊ ಈ ಜಾಗ ಕ್ರೇಜಿ ಆಗಿದೆ. ಇದು ತುಂಬ ದೊಡ್ಡ ಜಾಗ, 100 ಎಕರ್ಸಲ್ಲಿ ಮಾಡಿರೋದು. ಏನಿಲ್ಲ ಬ್ರೋ, ಹೇಳು ಏನೋ ಹೇಳ್ತಿದ್ದೆ. ಒಂದು ವಾರ ನೀನು ಬಾಗಲಕೋಟೆಯಲ್ಲಿ ಯಾರು ಇದ್ರೆ ನನ್ನ ಕಲರೇ ನಿಂಗೆ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದೆ. ಈಗಲೂ ನಿನ್ನ ಕಲರ್ ಇದೀನಿ ಅಜ್ಜ. ಹೌದಾ? ಏನೋ ಗೊತ್ತಾಗ್ತಿಲ್ಪ. ನೋಡಿ ಕುದುರೆ, ಬ್ಲ್ಯಾಕ್ ಬಾದಲ್ ಅಂತ ಇದ್ರ ಹೆಸರು. ಅದೇನು ಕೊಂಬ ಅದು ಅಲ್ಲ, ಕಿವಿ ಅಲ್ಲ? ಅದೇ ಅನ್ಕೊಂಡೆ ಕೊಂಬ ಥರ ಇದೆಯಲ್ಲ ಅಂತ. ಕಾಮಾಗಿ ನಿಂತಿದ್ದೆ ನೋಡಿ. ಸೊ ಫೈನಲಿ ಹೊರಟಿದ್ದೀವಿ. ಎಲ್ಲ ಗಾಡಿ ಹತ್ತಿ ಈಗ ಬಾಗಲಕೋಟೆ ಎಕ್ಸ್ಪ್ಲೋರ್ ಮಾಡಕ್ಕೆ. ನಮ್ಮ ಅಜ್ಜ ಫುಲ್ಲು ಉತ್ತರ ಕರ್ನಾಟಕ ಸಾಂಗ್ ಹಾಕ್ತಾನೆ ನೋಡಿ. ಈಗ ನಮ್ಮ ಅಪ್ಪ ಖುಷಿ ಆಗ್ಬಿಟ್ಟು ಹಾಡುಗಳು ಕೇಳಿ ನೋಡಿ. ಅಜ್ಜ ಡ್ಯಾನ್ಸ್ ಆಡಕ್ ಹೋಗ್ತಾವನೆ ಗಾಯ್ಸ್. ಬಿಸಿಲು ನೋಡ್ತಾ ಇದ್ದೀನಿ ನನ್ನ ಕೈ ಮೇಲೆ. ಬಿಸಿಲು ಎಂತ ಬಿಸಿಲಿದೆ ಅಂದ್ರೆ ಆಚೆ ಭಯ ಆಗ್ತೈತೆ, ಕೆಳಗೆ ಹಿಡಿಯೈತೆ ನನಗೆ. ವ್ಯೂ ನೋಡಿ ಗೈಸ್, ನಮ್ಮ ಊರ್ದು ವ್ಯೂ ನೋಡಿ ಗಾಯ್ಸ್. ಫ್ರೆಂಡಾ ನೀವು? ಫ್ರೆಂಡಾ ಸರ್? ಹೆಂಗೆ ಇವರು ಸ್ಕೂಲ್ ಕಾಲೇಜಲ್ಲಿ ಚೆನ್ನಾಗಿ ಓದ್ತಿದ್ರಾ? ಹಾಕಿ ಪ್ಲೇಯರಾ? ಬಂದಿದ್ದು ಹೇಳ್ರಿ. ನಮ್ಮ ಅಪ್ಪ ಹಾಕಿ ಪ್ಲೇಯರ್ ಅಂತ ಗೈಸ್ ಮುಂಚೆ. ಹಾಕಿ ಪ್ಲೇಯರ್ ಹೆಂಗ್ ಆಡ್ತಿದ್ದು ಹೇಳ್ರಿ. ಅವ್ರ ಪಾಪ ಹೌದಾ? ಅವರು ನಮ್ಮನ್ನ ಏನೇನ್ ಮಾಡ್ತಿದ್ರು ಅಂತ ಕೇಳಕ್ ಬಂದ್ರು. ಇವ್ರಿಗೆ ಗರ್ಲ್ ಫ್ರೆಂಡ್ಸ್ ಇದ್ರಾಗ? ಇಲ್ಲ ಇಲ್ಲ. ಬನ್ನಿ ಗೈಸ್, ಅಪ್ಪ ಕಾಲೇಜ್ ವಿಸಿಟ್ ಮಾಡೋಣ. ಒಳಗೆ ಹೋಗ್ಬೋದೆಲ್ಲ ಗೊತ್ತಿಲ್ಲ, ನೋಡೋಣ ಬನ್ನಿ. ಹೋಗ್ಬೋದಾ? ನಾವು ಚಿಕ್ಕವರಿದ್ದಾಗ ಇಲ್ಲಿ ಕರ್ಕೊಂಡ್ ಬಂದಿದ್ರು ನಮ್ಮ ಅಪ್ಪ. ಈ ಗ್ರೌಂಡಲ್ಲಿ ಹಾಕಿ ಎಲ್ಲ ಆಡ್ತಿದ್ರು. ಇದೆಯಾ? ಇದು ಎಲ್ಲ ಜಾಗಕ್ಕೆ ಫೌಂಡರ್ ಇವರೇ. ಹೌದಾ? ಸಂಸ್ಥಾಪಕ ನೋಡಿಲ್ಲ. 1906 ಸ್ಟಾರ್ಟ್ ಆಗಿದ್ದು. 1906. ಇವ್ರು ಇಲ್ಲಿ ಇವ್ರೆ ಇಲ್ಲೇ ಇದ್ದೀವ್ರಿ.
ಅದು ನೋಡಕ್ಕೆ ಕರ್ಕೊಂಬಂದಿನ ಮಕ್ಕಳಿಗೆ. ಈಗ ನೀವು ಕಾಲೇಜ್ ಹುಡುಗನ್ ತರ ಆಕ್ಟ್ ಮಾಡಿ ಸ್ವಲ್ಪ ಕಾಲೇಜ್ ಬಂದ ತಕ್ಷಣ ಏನೇನ್ ಮಾಡ್ತಿದ್ರಿ ಸ್ವಲ್ಪ ತೋರಿಸಿ. ಇಲ್ಲಿ ಬಂದ ಕೂಡ ಫಸ್ಟ್ ಫೌಂಡರ್ ಇಲ್ಲಿ ಸಣ್ಣವರಿದ್ದಾಗ ಎಲ್ಲಾರುನಾ ಕಾಲೇಜ್ ಬಂದವರೆಲ್ಲ ಎಲ್ಲ ನಮಸ್ಕಾರ ಎಲ್ಲ ಒಳಗಡೆ ಎಲ್ಲ ಅಲ್ಲಿಂದ ನಮಸ್ಕಾರ ಮಾಡ್ತಾರೆ. ಇದು ಇವಾಗ ಇದೆಲ್ಲ ಇದು ಗೇಟ್ ಎಲ್ಲ ಹಾಕ್ಯಾರ. ಅವನ್ನ ಸಣ್ಣವರಿದ್ದಾಗ ಗೇಟ್ ಇರಲಿಲ್ಲ, ಇಬ್ಬತ್ತಿ ಅಂತಿದ್ರು. ನಾವಿಲ್ಲೆಲ್ಲ ಆಟ ಆಡಕ್ಕೆ ಬರ್ತಿದ್ವಿ. ಆ ಇಬ್ಬತ್ತಿ ತಗೊಂಡು ನಮ್ಗೆ ಇಲ್ಲಿ ಎಲ್ಲ ಹಿಂಗೆ ಹಚ್ಕೊಂತಿದ್ವಿ. ಅಂದ್ರೆ ಅವ್ರ ಬುದ್ಧಿ ನಮಗೂ ಬರಲಿ ಅಂತ. ಆ ಸಣ್ಣದಾಗ ಬೀಳೂರಜ್ಜ ಬೀಳೂರು ಅಜ್ಜಾರ್ ಇವರು. ಬನ್ನಿ ಹೋಗೋಣ ನೆಕ್ಸ್ಟ್. ನಾವು ಹಾಕಿ ಆಡ್ಬೇಕಂದ್ರೆ ಅದೊಂದು ರೂಮ್ ಇತ್ತು, ಇವಾಗ ಸಂಘದ ಆಫೀಸ್ ಮಾಡಿದ್ದಾರೆ. ಓಕೆ, ನೀವು ಸ್ಕೂಲ್ ಕಾಲೇಜಲ್ಲಿ ನಿಮ್ಮದು ಫಸ್ಟ್ ಗೈಸ್ ಇವತ್ತು ಹಬ್ಬ ಇರೋದ್ರೆ ಕಾಲೇಜ್ ರಜಾ ಇದೆ. ಸ್ಕೂಲ್ ಅಂದರೆ 8ನೇ ಕ್ಲಾಸಿಂದ ಇಲ್ಲಿ ಸ್ಟಾರ್ಟ್ ಆಗಿದ್ದು ನಂದು. ಇದಾ 8ನೇ ಕ್ಲಾಸ್ ಸ್ಕೂಲ್ ಇದಾ? ಅಲ್ಲಿ ಒಳಗಡೆ ಇದೆ. ನಮ್ಮ ಅಮ್ಮ ಈ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಂತೆ ಗೈಸ್. ಇಲ್ಲಿ ಬರ್ತಾ ಇದೆ ಸಣ್ಣ ಸಣ್ಣ ಇದ್ದಾಗ. ಏನಕ್ಕೆ? ಡಾಕ್ಟ್ರು ಬೇಡ, ಈ ನನ್ನ ಮಗ ಬೇಡ ಬೇಡ ಅಂತ ಡಾಕ್ಟರ್ ಬಂದು ಕೇಳಕ್ ಬಂದೆ. ಡಾಕ್ಟ್ರು ಬೈದ್ಬಿಟ್ರು, ಹೋಗ್ರಮ್ಮ ಇದು ಹಾಸ್ಪಿಟ್ಲಾ? 6 ತಿಂಗಳಾಗಿ ಅವ್ನು ಕೈ ಮುಕ್ಕೊಳ್ಳೋಕೆ ಹೇಳಿ ಹಾಸ್ಪಿಟ್ಲಲ್ಲಿ. ಅದಕ್ಕೆ ಅದು ಮುಗಿಸಿದ್ವಿ. ತಲೆ ಗೈಸ್ ನಾನು ಮತ್ತೆ ಜಗಳ ಆಗಿದೆ, ಜಗಳ ಆಗಿದೆ, ಜಗಳ ಆಗಿದೆ. ಆ ಕಡೆ ತಿರುಗಿದಾನೆ, ನೋಡಿ 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 ಗೊತ್ತಾಗತ್ತೆ. ಕಾಲ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕರೆಸಿ ನಿಮ್ಮ ಬಾಯ್ಸ್ನೆಲ್ಲ ಎಲ್ಲ ಹಬ್ಬದೊಳಗೆ ಅದಾರಲ್ಲಿ. ಹಬ್ಬನಾ? ಛೇ. ಸೊ ಒಂದ್ಸರಿ ಬಂದಿದ್ರಲ್ಲ ನಮ್ಮ ಅಪ್ಪಾಗ ಪ್ರ್ಯಾಂಕ್ ಮಾಡಿದ್ರು, ನಿಮ್ಗೆ ನೆನಪಿಲ್ಲ ಅಂದರೆ ಒಂದು ವ್ಲಾಗ್ ಇದೆ ನೋಡಿ, ಅದನ್ನು ಮೆನ್ಷನ್ ಮಾಡ್ತೀನಿ ಇಲ್ಲೇ ಮೇಲೆ ಐಯಲ್ಲಿ ಬರುತ್ತೆ. ಅಜ್ಜನೂ ಮುಂಚೆ ಬಂದಿದ್ದಾನೆ. ಬಟ್ ಹೌದು ಹೌದು ಹೌದು. ಬನ್ನಿ, ಇದು ಗ್ರೌಂಡ್. ಇದೇನು ಹಾಕಿ ಆಡ್ತಿದ್ದಿ ಗ್ರೌಂಡ್ ನೀವು? ಗ್ರೌಂಡು ನಮ್ಮ ಅಪ್ಪ ಹಾಕಿ ಆಡ್ತಿದ್ದಿ ಗ್ರೌಂಡ್ ತೋರಿಸ್ತೀನಿ ಬನ್ನಿ. ಇದು ಆ ಕಡೆ ಇದ್ದಿದ್ದು, ಇವಾಗ ಈ ಕಡೆ ಮಾಡಿದ್ದಾರೆ. ಫುಟ್ಬಾಲ್ ಹಾಕಿ ನಮ್ಮ ಅಪ್ಪ ಆಡ್ತಿದ್ದಿದ್ದು ಗ್ರೌಂಡ್ ನೋಡಿ ಗೈಸ್. ನಮ್ಮ ಅಪ್ಪ ಓಡಾಡಿರೋ ಜಾಗ ನೋಡಿ. ನೀವು ನಿಮ್ಮ ಅಪ್ಪ ಅಮ್ಮ ಜೊತೆ ಅವರು ಹುಟ್ಟು ಬೆಳೆದಿದ್ದ ಸ್ಕೂಲು ಅದಕ್ಕೆಲ್ಲ ವಿಸಿಟ್ ಮಾಡಿ ಒಂಥರ ತುಂಬಾ ಖುಷಿ ಆಗ್ತಿದೆ, ಚೆನ್ನಾಗಿದೆ. ನಮ್ಮ ಅಪ್ಪಗೆ ಎಲ್ಲಿಂದ ಈ ಬುದ್ಧಿ ಬಂತು ಅಂತೆಲ್ಲ ನೋಡ್ತಾ ಇದೀನಿ ನಾನು. ನಾವೆಲ್ಲ ಇಲ್ಲೇ ನೋಡಿ. ಅದು ಸೈನ್ಸ್. ಈಗ ಮಮ್ಮಿಗೆ ಹೇಳಲ್ಲ ನಿಮ್ಗೆ ಯಾರು ಕ್ರಶ್? ಇಲ್ಲ ಕಣ, ಬೇಬಿ ಕೇಳಿ ಗೊತ್ತಾಗುತ್ತೆ. ಅಲ್ಲ ನೀವ್ ಹೇಳಿ, ನಾನು ಯಾರಿಗೆ ಹೇಳಲ್ಲ ಹೇಳಿ. ಅಲ್ಲ ಮಮ್ಮಿಗೆ ಹೇಳಲ್ಲ ಹೇಳಿ. ಕೇಳೋದು ಇರ್ತಾರೆ, ಮಮ್ಮಿಗೆ ಗೊತ್ತಿರೋ ವಿಷಯ ಒಬ್ರಾದ್ರೂ ಇರ್ತಾರೆ. ಅಲ್ಲ ಕ್ರೇಶ್ ಅಂದ್ರೆ ಅವ್ರು ಅಲ್ಲ ನಿಮಗೆ ಒಬ್ರ ಮೇಲೆ ಇರ್ಲಿಲ್ವಾ ಇಷ್ಟ? ಎಲ್ಲ ಇರ್ತಿದ್ರು. ಬಾಯ್ ಬಿಟ್ರ ಸಾರಿ ಅಯ್ಯೋ ಇನ್ನೂ ಬಾಯ್ ಬಿಡ್ತಾನೆ. ನೋಡಿಲ್ಲ ಅಷ್ಟೇನಾ? ಇದು ಕೇಳಿಲ್ಲ. ಅಲ್ಲ ಅಷ್ಟೇನಾ? ಇನ್ನೂ ಬೇಜಾರಿದಾವು ಕೇಳಿಲ್ಲ. ಇದು ಬಂದು ಆರ್ಟ್ಸ್ ಕಾಲೇಜ್. ಆರ್ಟ್ಸ್ ಕಾಲೇಜ್ ಇದು ಫುಲ್ಲು. ಇದು ಬಾಗಲಕೋಟೆಲ್ಲ ದೊಡ್ಡ ಕಾಲೇಜ್ ಅನ್ಸುತ್ತಲ್ಲ ಇದು? ಇದೆ ಫುಲ್ಲು. ಇಲ್ಲಿ ಏನಂದ್ರೆ ನೋಡಿಲ್ಲ, ಕೇಳಿಲ್ಮ LKG ಇಂದ ಇಟ್ಕೊಂಡು ಯಾವ್ಯಾವ ಡಿಗ್ರಿ ಬೇಕು ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲಿ ಕಾಮರ್ಸ್ ಮುಗಿಸಿದ್ದೆಲ್ಲ ಡಿಗ್ರಿ ನಾವಿಬ್ರು ಡಿಗ್ರಿ ಮುಗಿಸಿರೋದು ಪಾಪ. ನಾನು ಕಂಪ್ಲೀಟ್ ಮಾಡಿಲ್ಲ ಅಷ್ಟೇ. ಹೇಳ್ತೇನೆ. ಅಲ್ಲ ನೀನು ಫುಲ್, ನೀನು ನಮ್ಮ ಕಾಂದೊಳಗೆ ನೀನೊಬ್ಳೆ ಫುಲ್ ಡಿಗ್ರಿ. ಕಾಂದಂದಲ್ಲಿ ಒಬ್ಳೆ ಡಿಗ್ರಿ ಮುಗಿಸಿದ್ದ? ಇಡೀ ಕಾಂದಂದಲ್ಲಿ ನಮ್ಮ ಸ್ವಾಮಿ ಮಗಳು ಡಿಗ್ರಿ ಮತ್ತೆ ವ್ಲಾಗ್ಸ್ ಮಾಡ್ತಾವಳೆ ನಮ್ಮ ತರ. ನಾನು ಓದ್ತಿದ್ದೆ, ನಾನು ಕೆಲಸ ಮಾಡ್ತಿದ್ದೆ. ಗೈಸ್ ಐಟಿಲ್ ರಾತ್ರಿ ಕೊಟ್ಕೊಂಡ್ ಕೂತಿದ್ಲು, ನಾನೇ ಬೇಡ ವ್ಲಾಗ್ಸ್ ಮಾಡು ಅಂತ ಹೇಳಿ. ನಾನಾಗಿ ಹೇಳೋ ಚೆನ್ನಾಗಿರಲ್ಲ, ನಾನಾಗಿ ಹೇಳೋ ಚೆನ್ನಾಗಿರಲ್ಲ. ಹೌದೌದು ನಿಜಾನೇ, ಎಲ್ಲಾ ಟೈಮಲ್ಲೂ ಹೇಳ್ತೀನಿ. ಬಿಕಾಸ್ ಆಫ್ ಸ್ಯಾಮ್. ಬನ್ನಿ ಗೈಸ್, ಈಗ ನೆಕ್ಸ್ಟ್ ನೋಡೋಣ. ಪಾಪ ಬನ್ನಿ ನೆಕ್ಸ್ಟ್ ಹೇಳಿ. ಅಲ್ಲಿ ಲೈಬ್ರರಿ ನಮ್ದು. ಅಲ್ಲಿ ಎದುರುಗಡೆ ಇಲ್ಲಿಂದಾನೆ ತೋರಿಸ್ಬಿಡಿ, ಅಲ್ಲಿವರೆಗೂ ಹೋಗೋ ಅಷ್ಟು ಎನರ್ಜಿ ಇಲ್ಲ. ಅಲ್ಲಿ ಅಂತ ಅಲ್ಲಿ ತೋರಿಸ್ತವ್ರೆ ಗೈಸ್. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಲ್ಲ ಲೈಬ್ರರಿ. ಗೈಸ್ ಅದು ಲೈಬ್ರರಿ ನಮ್ಮ ಅಪ್ಪದು. ಲೇಡೀಸ್ ಹಾಸ್ಟೆಲ್ ಇತ್ತು ಇಲ್ಲಿ. ಓ ಬಂದ್ರೆ ಪಾಯಿಂಟ್ ಬಂದ್ರಿ. ಈಗ ಅಪ್ಪ ಈಗ ಪಾಯಿಂಟ್ ಬಂದ್ರು. ಅದಕ್ಕಲ್ಲಪ್ಪ, ಹಾರಿಲ್ಲ ಕಣ. ಅಲ್ಲ ಹಾಕಿಗೆ ಏನಕ್ಕೆ ಸೇರಿದ್ರಿ ನೀವು? ಹಾಕಿಗೆ ಯಾಕೆ ಸೇರಿದ್ರಿ? ಹಾಕಿ ಆಯ್ತು, NCC. ಅಲ್ಲ ಹಾಕಿಗೆ ಯಾಕೆ ಸೇರಿದ್ರಿ? ಇಲ್ಲಿಂದ ನೋಡ್ಬೋದು ಅಂತ. ಅದಕ್ಕೆ ಇಲ್ಲಪ್ಪ, ಅವ್ರು ಇಲ್ಲಿಂದ ಯಾರು ಕ್ರಶ್ ಇರ್ಲಿಲ್ವಾ? ಎಲ್ಲಿ? ಇಲ್ಲ ನಮ್ಮ ಸ್ಕೂಲಲ್ಲಿ ಇದ್ರು. ಸ್ಕೂಲಲ್ಲಿ ಇತ್ತು. ಬಂದ್ರಿ ಏನಿಲ್ಲ. ಅಲ್ಲ ನಾನು ಹೆಂಡ್ತಿನೇ ಪರ್ಮಿಷನ್ ಕೊಡ್ತೀನಿ. ಅದು ಅವ್ರ ಸ್ಟ್ರಾಟಜಿ, ಅದು ಬಾಯಿ ಬಿಡ್ಸೋ ಸ್ಟ್ರಾಟಜಿ ಅದು. ಇದೆಲ್ಲ ನೋಡಿದ್ಮೇಲೆ ಮತ್ತೆ ಮನೆಗೆ ಬರ್ಲೇಬೇಕು. ಹೇಳಿ ಯಾರಾದ್ರೂ ಇದ್ರ? ಏನಿಲ್ಲ. ಅವಾಗ
ನನಗೆ ತುಂಬಾ ಜನ ಇದ್ರು ಬೇರೆಯವ್ರು ಹೇಳ್ತಿದ್ರು ಬಟ್ ತುಂಬಾ ಬೇರೆ ಹೇಳ್ತಿದ್ರು. ಏಯ್ ಅವ್ರು ನೋಡು ಹಂಗ್ ನೋಡ್ತಾಳೆ ಹಿಂಗ್ ನೋಡ್ತಾಳೆ ನೀನ್ ಬಂದು ಅಲ್ಲೇ ಕಾಯ್ಕೊಂಡು ನಿಂದಿರ್ತಾಳೆ ಅಲ್ಲ ನಮ್ಗೆ ಅದೊಂದು ನಮ್ಗೆ ಸ್ಪೋರ್ಟ್ಸ್ ಮೈಂಡ್ ಹುಡುಗಿ ಇದ್ದಿದ್ದು ನಿಮಗೆ ಕಾಯ್ಕೊಂಡು ನಿಂತ್ಕೊಂತಿದ್ರಾ? Sports ಆ mind ರೇಂಜ್ ಅಲ್ಲಿ ಇದ್ರಾ ನೀವು? ಅಲ್ಲ ನಿಜವಾಗ್ಲೂ ಆ ರೇಂಜಲ್ಲಿ ಇದ್ರ ಅದನ್ನ ನಾನೇ ಕೇಳ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ. ನಾನು ಹೇಳೋದಕ್ಕಿಂತ ಬೇಕಂದ್ರೆ ಒಂದ್ ಸ್ವಲ್ಪ ಜನಕ್ಕೆ ಇವ್ರು ನನ್ನೇ ಬೆಂಗಳೂರಲ್ಲಿ ಕಾಯ್ಕೊಡ್ತಿದ್ರಲ್ಲ ಮತ್ತೆ ಇವ್ರಿಗೆ ಹುಡುಗಿರ ನಾನು ಅದೇ ಹೇಳ್ತಾ ಇದ್ದೀನಿ. ಉಲ್ಟಾ ಕೇಸ್ ಇದು ಗೈಸ್, ಇದು ಡವ್ ಇದು. ನಾವು ಅಪ್ಪ ಡವ್ ಮಾಡ್ತಾವ್ರೆ ಫುಲ್ಲು. ಇಲ್ಲ, ನಾನು ಎಲ್ಲಾದ್ರೂ ಹೋದ್ರೆ ಮನೆ ಆಚೆ ಬಂದ್ರೆ ನಾನ್ ಕೋಟ್ರಸ್ ಇದ್ದಾಗ ಕಾಯ್ಕೋ ನೀರವ್ರ ಪಕ್ಕದಿಲ್ಲ ಅಲ್ಲಪ್ಪ ಹೌದು, ನಿಮ್ ಊರಲ್ಲಿ ನಿಮ್ಗೆ ಅಷ್ಟು ಹುಡುಗಿ ಕಾಯ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೀರಲ್ಲ. ನಾನು ಅದೇ ಈಗ ಬೆಂಗಳೂರಿಗೆ ಹೋಗಿ ಇವ್ರು ಕಾಯ್ತಿದ್ರಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಇವಾಗ ಏನ್ ಮಂತ್ರ ಮಾಡಿದ್ಲು ಏನ್ ಓ ಮಂತ್ರ ಮಾಡಿದ್ಲು ಅಂತ ನೋಡಿ. ಏನಂದ್ರೆ ಅವಾಗ ನನ್ಗೋಸ್ಕರ ನಾನು ಎಲ್ಲಿ ಸಿಕ್ಕಾಕೊಂಡಿಲ್ಲ. ಇಲ್ಲಿ ಎಷ್ಟೋ ಜನ ಟ್ರೈ ಮಾಡಿದ್ರು ಸಿಕ್ಕಾಕೊಂಡಿಲ್ಲ. ಬೆಂಗಳೂರು ಬಂದು ಈಗೀಗ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಒಂದೊಂದ್ಸರಿ ಅನ್ಸುತ್ತೆ ಅಷ್ಟೇ. ಅಂದ್ರೆ ಬೇಜಾರಾಗುತ್ತೆ. ಬೇಜಾರೇನಿಲ್ಲ, ಖುಷಿನೇ ಇದೆ. ಅಲ್ಲ ನಿಮ್ ವಾಯ್ಸ್ ಎಲ್ಲ ನೋವಿತ್ತು. ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇದು ನಂದು NCCದು ಒಂದು ರೂಮ್ ಇದಿದೆ, ಆಫೀಸ್ ರೂಮ್ ಅದು. ಅಲ್ಲೆಲ್ಲ ಹೋಗಕ್ ಆಗಲ್ಲ. ಅಲ್ಲ ನೋಡಿಲ್ಲ SLC ಇದ್ದಾಗ NCC A ಸರ್ಟಿಫಿಕೇಟ್, B ಸರ್ಟಿಫಿಕೇಟ್, C ಸರ್ಟಿಫಿಕೇಟ್ ಮುಗಿಸಿದ್ದೀನಿ. ನಂತರ ಪಾಪ ನಾನು ಅಷ್ಟೇ. ಆಯ್ತು. SLC ಹೆಣ್ಣು ಹುಡ್ಕೋತಾರ ಎಲ್ಲ ಹೇಳ್ಕೋತಾರ ಅವ್ರು. ಜೂನಿಯರು. ಅದಾದ್ಮೇಲೆ ಸೀನಿಯರ್ ಬಂದ್ವಿ. ಸೀನಿಯರ್ ಅಂಡರ್ ಆಫೀಸ್ ಆಗಿದ್ದು. RD ಸೆಲೆಕ್ಷನ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ. ಫಸ್ಟ್ ಬೆಂಗಳೂರು ಎಂಟ್ರಿ ಆಗಿದೆ RD ಸೆಲೆಕ್ಷನ್ಗೆ. ಅಂದರೆ ರಿಪಬ್ಲಿಕ್ ಡೇಗೆ ಅಲ್ಲಿ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಅಲ್ಲಿ ಸೆಲೆಕ್ಷನ್ ಆಗಿದ್ದು, ಅಲ್ಲಿ ಮುಗಿಸ್ಕೊಂಡು ದೆನ್ ಅದು ಸೀನಿಯರ್ ABC ಸರ್ಟಿಫಿಕೇಟ್ ಅದು ಮುಗಿಸಿ. ಇವಾಗ ಟಾಪಿಕ್ ಏನು? ಎಜುಕೇಶನ್ ಆಯ್ತು, ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಲವ್ ಸ್ಟೋರಿ ಏನಿಲ್ಲಪ್ಪ. ಅಲ್ಲ ಲವ್ ಸ್ಟೋರಿ ಅಂತಂದ್ರೆ ಬೆಂಗಳೂರು ಊರ್ ಕರ್ಕೊಂಡ್ ಬಂದಾಗ ನಾನು ಬರ್ತಿದ್ನಲ್ಲ, ಮನೇಲೇ ಇರ್ತಾ ಇರಲ್ಲ. ಏನಕ್ಕೆ ಇವ್ರು ಮನೇಲೇ ಇರಲ್ಲ, ಎಲ್ಲಿ ಹೋಗ್ತಾರೆ ಅಂತ ಫ್ರೆಂಡ್ಸ್ ನೋಡಕ್ ಹೋಗ್ತಾರೆ. ಫ್ರೆಂಡ್ಸ್ ಅವಾಗ ಆಮೇಲೆ ಸ್ವಲ್ಪ ಗೊತ್ತಾಯ್ತು ಫ್ರೆಂಡ್ಸ್ ಮೀಟ್ ಆಗಿ ಬರ್ತಾರೆ ಅಂತ. ಯಾವ ಫ್ರೆಂಡ್ ಅರ್ಥ ಮಾಡ್ಕೋ. ನಾನು ಹೇಳ್ದಂಗೆ ಮೂವಿ ತರ ಈಗ ನಾವು ಅಪ್ಪದು ಒಬ್ಬೊಬ್ರು ಫ್ರೆಂಡ್ ಮನೆಗೆ ಹೋಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ಈಗ ಫಸ್ಟ್ ಅವ್ರ ಫಸ್ಟ್ ಕ್ರಶ್ ಮನೆಗೆ ಹೋಗೋಣ. ಇಲ್ಲ ಯಾರು ಇಲ್ಲ. ಮಮ್ಮಿ ಡ್ಯಾಡಿ ಇದ್ರಲ್ಲ ಮನೆ ಹತ್ರ ಗಲ್ಲಿಲಿ ಇದ್ರಲ್ಲ ರೀ, ಅಲ್ಲಿ ಇದ್ರ ಅಂತ ಹೇಳಿದ್ರಲ್ಲ, ಅಲ್ಲಿ ಕರ್ಕೊಂಡೋಗ್ರಿ. ಯಾರು ಇಲ್ಲ ಅಂತ ಸುಳ್ಳು ಹೇಳ್ತಾರ. ಎಲ್ಲ ಮದುವೆ ಆಗಿ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಇವಾಗ. ನೀವು ಕರ್ಕೊಂಡೋಗಿಲ್ಲ ಅಂದ್ರೆ ನನ್ಗೆಲ್ಲ ಗೊತ್ತು. ಯಾರಿಲ್ಲ. ಸೊ ಇದಕ್ಕೆ ಬೆಸ್ಟ್ ಆನ್ಸರ್ ಕೊಡೋದು ಅಜಯ್ ಅವ್ರ ಅಮ್ಮ ಅಂದ್ರೆ ನಮ್ಮ ಅತ್ತೆ. ಅವ್ರಿಗೆಲ್ಲ ಗೊತ್ತು, ಅವ್ರ ತಂಗಿ ಎಲ್ಲ ಗೊತ್ತಿರುತ್ತೆ. ಬನ್ನಿ ಅವ್ರ ಹತ್ರ ಬಾಯ್ ಗೊತ್ತಿಲ್ಲ. ಇದೇ ಕಾಲೇಜ ನೀವು ಏನು ಓದ್ತಾ ಇರೋದು? ಫಾರ್ಮಸಿ. ಇವರು ನೀವೇನು ಆರ್ಟ್ಸಾ? ಸೈನ್ಸ್ ನೀವು ಓದಿದ್ದು? ಅಲ್ಲ ಫಾರ್ಮಸಿ ಅಂದ ತಕ್ಷಣ ಅದು ಕಾಂಬಿನೇಷನ್ಗೋಸ್ಕರ ಸೈನ್ಸ್. ಆಯ್ತು ಬ್ರೋ, ನಿಮ್ಮ ಹೆಸರು? ಪ್ರವೀಣ್ ಬ್ರೋ. ಈಗ ಇವ್ರನ್ನ ನೋಡಿದ್ರೆ ಇನ್ನೇನು ಅನ್ಸುತ್ತೆ? ಇವ್ರಿಗೆ ಯಾರಾದ್ರೂ ಒಬ್ರು ಇಲ್ಲಿ ಡವ್ ಕ್ರಶ್ ಈ ತರ ಯಾರು ಇದ್ರು ಅನ್ಸುತ್ತಾ ಇಲ್ಲಿ? ಮೋಸ್ಟ್ಲಿ ಅವಾಗಿರ್ಬೋದು ಬ್ರೋ. ನೋಡಿ ಅದೇ ಕಾಲೇಜ್ ಅವ್ರು ಹೇಳ್ತಾ ಇದಾರೆ. ಆಯ್ತಾಯ್ತು ಬನ್ನಿ. ಇವಾಗಿನ ತರ ಇಲ್ಲ ಕಣ. ಅವಾಗ ಅವಾಗ ಅಂದ್ರು ಅಷ್ಟು ಇದ್ದಿದ್ದಿಲ್ರಿ, ಅಂದ್ರೆ ಹುಡುಗ ಹುಡುಗಿ ಅದೆಲ್ಲ ಬಟ್ ಇವ್ರು ನೋಡಿದ್ರೆ ಇರ್ಬೋದು. ಹಂಗಲ್ಲಪ್ಪ, ಹೇಳ್ತೀನಿ ಕೇಳಿಲ್ಲಿ. ಅವಾಗ ಇಷ್ಟೊಂದು ನೀವು ಹೆಂಗ್ ಫ್ರೀಯಾಗಿ ಫ್ರೀಡಮ್ ಮಾಡ್ತಾರಲ್ಲ, ಏನಿದ್ರು ಗಪ್ ಚುಪ್ಪು. ಅದೇ ನೋಡೋದು ಮಾತಾಡೋದು ಅದೆಲ್ಲ ಇತ್ತಾ? ಕೇಳಿಲ್ಲ ನನಗೆ ಅಲ್ಲಿ ಟೈಮ್ ಇಲ್ಲ. ನೋಡು ಹಾಕಿಗೆ ಹೋಗ್ಬೇಕು, NCCಗೆ ಹೋಗ್ಬೇಕು. ಹಾಕಿಲ್ ಒಬ್ರು, NCC ಒಬ್ರು. ಎಲ್ಲಿ ನಮ್ಗೆ ನೋಡಕ್ ಟೈಮ್ ಇಲ್ಲಿದೆ. ನಮ್ಮ ಅಪ್ಪ ಗೈಸ್ ಎಲ್ಲಾ ಕಲ್ತಿದ್ದಾರೆ. ಸಿತಾರು, ಭರತನಾಟ್ಯಮು ಕಲ್ತಿದಾರಂತೆ. ಮತ್ತಿನ್ನೇನಪ್ಪ? ತಬಲಾ, ಕರಾಟಿಗೂ ಹೋದೆ, ವಾಲಿಬಾಲ್, ಹಾಕಿ ಎಲ್ಲ ಕಲ್ತರು. ಫುಲ್ ಮಾಡಿಲ್ಲ, ಯಾವ್ದು ಫುಲ್ ಮಾಡಿಲ್ಲ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಥ್ಯಾಂಕ್ ಯು ಬೈ. ಇದು NCC ರೂಮು ನಮ್ದು. ಇದು SLC ಇದ್ದಾಗ 8ನೇ ಕ್ಲಾಸು 9, 10 ಇದು. ಆಮೇಲೆ PUC ಇದ್ದಿದ್ದು. ಆಮೇಲೆ ಇಲ್ಲಿ ನಮ್ದು ಆರ್ಕೆಸ್ಟ್ರಾ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಿದ್ರು ಹಾಡುಗಳು. ಫಸ್ಟ್ ರೂಮ್ ಇದೆಲ್ಲ ಇಲ್ಲಿ ಸ್ಕೂಲ್ ಅಂತ. ಬನ್ನಿ ನೋಡೋಣ. ಅವಾಗ ಯಾವ ಕಡೆಯಿಂದ ಬರೋರು? ಅಯ್ಯೋ ಸುತ್ತಮುತ್ತ ಹಳ್ಳಿ ಕಡೆದೆಲ್ಲ ಇಲ್ಲೇ ಬರೋರು. ಅಲ್ಲೆಲ್ಲ ತುಂಬಾ ದೊಡ್ಡ. ಇದು ಇಂಗ್ಲಿಷ್ ಮೀಡಿಯಮ್. ಇಲ್ಲಿ ಇಲ್ಲ ಇಂಗ್ಲಿಷ್ ಮೀಡಿಯಂ ಅವರು. ನಾವು ಇಲ್ಲಿ ಕನ್ನಡ ಮೀಡಿಯಂ ಅವರು. ನೀವು ಕನ್ನಡ ಮೀಡಿಯಂ ಓದಿದ್ದಾ? ನಾ ಕನ್ನಡ ಮೀಡಿಯಂ ಓದಿದ್ದು. ಮತ್ತೆ ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಾ ಹಿಂಗೆ? ಅವಾಗ ಮಾತಾಡ್ತೀನಿ. ನಿಮ್ಮಮ್ಮ ಕೇಳ್ಕೊಟ್ಟಿದ್ದೆ. ಹೌದಾ? ಇದು ಬಂದು ಕಲಿಬೇಕು. ನೋಡಿಲ್ಲ, ಇದು ಬಂದು ಪಾಪ ಹೆಂಗ್ ಫೀಲ್ ಆಗುತ್ತೆ ನೀವು ಓದಿದ ಸ್ಕೂಲ್ ಒಳಗೆ ಬರ್ತಾ ಇದ್ದೀರಾ ಇಷ್ಟು ವರ್ಷ ಆದ್ಮೇಲೆ? ಇದೆಲ್ಲ ಇರ್ಲಿಲ್ಲ ಕಣೋ. ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ವಿ. ಲೇಜಿಮ್ ನಾನೇ ಹಲ್ಲಿಗೆ ಬಾರಿಸ್ತಾ ಇದ್ದು. ಲೇಜಿಮ್ಸು. ಆಮೇಲೆ August 15ಗೆ
ಆಮೇಲೆ ಗಾಂಧಿ ಜಯಂತಿ ಇವತ್ತಲ್ವಾ. ಇದನ್ನ ಕ್ಲಾಸ್ ರೂಮ್ ಯಾವ್ದು ನಿಮ್ದು? ನಂದು ಇದು PUC ಓದಿದ್ದು ಫಸ್ಟ್ ಕೆಳಗಡೆ ಅದು. ಇದು ಅಂದ್ರೆ PUC ಅಂತ ಇದ್ದೀರಾ ಈಗ? ಇದು PUC ಕ್ಲಾಸ್ ಇದ್ದು SLC 8ನೇ ಕ್ಲಾಸ್ ಎಲ್ಲ ಅಲ್ಲಿ. ಇದು ಒಳಗಡೆ ತೋರಿಸ್ತೀನಿ ಬಾ. ಹೋಗ್ಬೋದಾ ಇಲ್ಲ? ಹೋಗ್ಬೋದು ಅದಕ್ಕೆ. ನಾವೆಲ್ಲ ಆಗಿದ್ರೆ ಹಿಂಗೆ ಬಿಡ್ತಾನೆ ಇರ್ಲಿಲ್ವೇನೋ. ನಮ್ಮ ಬೆಂಗಳೂರಲ್ಲಿ ಹಿಂಗೆಲ್ಲ ಬಿಡಲ್ಲ. ಇದು ನಾವು ತೋರಿಸ್ತಾ ಇದೀವಲ್ಲ ನಾವು. ನೋಡ ಇಲ್ಲಿ ನನ್ನ ಪ್ರೇಯರ್ ಇರ್ತಾ ಇದ್ದಿದ್ದು. ಓ ಗೈಸ್ ಕ್ರೇಜಿ ನೋಡಿ. ಇದು ಪಾಪ ಸ್ಕೂಲ್ ಬ್ಯಾಗ್ ಹಾಕೊಂಡು ಹಿಂಗೆ ಹೋಗ್ತಾ ಇದ್ರ ಅವಾಗ. ಸ್ಕೂಲ್ ಬ್ಯಾಗ್ ಸಿಸ್ಟರ್ ನೋಡಿ. ಟಿಂಗ್ 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 ಓಡ್ತಾ ಇದ್ದು. ನೋಡಿ ನೋಡಿ ಲಾಸ್ಟ್ ಮೂಲೆಯಲ್ಲಿ ಇದೆಯಲ್ಲ, ಹಾ ಅದು ನಂದು 8ನೇ ಕ್ಲಾಸು. ಆ ಮೂಲೆಗಿರೋದು 8ನೇ ಕ್ಲಾಸು. ಇಲ್ಲಿ ಪ್ರೇಯರು ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ. ಸ್ಟ್ಯಾಂಡರ್ಡ್ ಟೀಚರ್ ಅಂತ ಹೆಂಗೆ ಹೇಳ್ತಿರಲ್ಲ ಹಂಗೆ. ಸ್ಕೂಲ್ ಲೀಡರ್ ನೀವು? ನಾನು ಲೀಡ್ರ್ ಎಲ್ಲ. ಈಗ ಮಾಡಿಸ್ತೀರಾ ನಮ್ಗೆ? ಬನ್ನಿ ನಿಂತ್ಕೊಳ್ಳಿ. ಪ್ರೇಯರ್ ನಿಲ್ಲನ್ ಬರ್ರಪ್ಪ. ಹಾ ಗೈಸ್ ಟ್ಯಾನಿಂಗ್ ಆಗುತ್ತೆ ಈ ಕಡೆ. ಲೇ ಇನ್ ಆಗಕ್ಕೆ ಏನಾಯ್ತು? ಇನ್ ಟ್ಯಾನ್ ಆಗಕ್ಕೆ ಇನ್ನೇನಾಯ್ತು ಅಜ್ಜ? ಬಾ. ಹಾ ಎಲ್ಲಿ ನಿಲ್ತಿದ್ರಿ ನೀವು? ನಾ ಇಲ್ಲಿ ನಿಲ್ತಿದ್ವಿ. ಎಲ್ಲ ಈ ಕಡೆ ಹುಡುಗಿರು, ಈ ಕಡೆ ಹುಡುಗರು. ಹುಡುಗಿರಲ್ಲಿ ಆ ಕಡೆನಾ? ಹುಡುಗಿರು ಆ ಕಡೆನಾ? ಕನ್ನಡದಲ್ಲಿ ನೀವೆಲ್ಲ ಸ್ಟ್ಯಾಂಡರ್ಡ್ ಟೀಸ್ ಅದೆಲ್ಲ ಹೇಳ್ತಿರಲ್ಲ, ಅಟೆನ್ಷನ್ ಹೆಂಗೆ ಹೇಳ್ತಿರಲ್ಲ ಹಂಗೆ. ನೀವೇನು ಹೇಳ್ತಿದ್ರಿ? ಇಲ್ಲಿ ಪ್ರಾರ್ಥನೆ ಪ್ರಾರಂಭ ಅಂತ ಹೆಂಗೆ ಹೇಳ್ತಾರೆ ಕನ್ನಡದಲ್ಲಿ ಹೇಳ್ತಾ ಇದ್ದೆ ಅವಾಗ. ಹೇಳಿ ಹೇಳಿ. ಜ್ಞಾಪಿಸ್ಕೊಳ್ಳಿ ಹೇಳಿ. ಅದೇ ಗ್ರೂಪ್ ಅಂತಿದ್ವಿ. ಗ್ರೂಪ್ ಸಾವಧಾನ್, ಗ್ರೂಪ್ ವಿಶ್ರಾಮ್. ವಿಶ್ರಾಮ್ ಅಂದ್ರೆ ಪ್ರೇಯರ್ ಆದ್ಮೇಲೆ ಆಯ್ತು. ಕ್ಲಾಸ್ ಯಾವುದು? ಅಲ್ಲಿ ಮೂಲೆಯಲ್ಲಿ ಬಾ. ಕ್ಲಾಸ್ ನೋಡೋಣ. ಲಾಕ್ ಹಾಕಿದ್ದಾರೆ. 8ನೇ ಕ್ಲಾಸ್ ಇದು. ಕ್ರೇಜಿ ಆಗಿದೆ ಸ್ಕೂಲ್ ಆದ್ರೆ. ಇಲ್ಲಿ ಬರ್ತಿದ್ದೆ ನೋಡಿ 8ನೇ ಕ್ಲಾಸ್ B ಇದ್ದಿದ್ದು. ಬೆಂಚ್ ಮೇಲೆ ಮೆಸೇಳ ಬರ್ತಿದ್ರಾ? ಇಲ್ಲ ಅದೆಲ್ಲ ತುಂಬಾ ಡೀಸೆಂಟ್ ಸ್ಟೂಡೆಂಟ್. ಹೌದಾ? ಡೀಸೆಂಟ್ ಸ್ಟೂಡೆಂಟ್ ಅಪ್ಪ ನೀವು? ಡೀಸೆಂಟ್ ಅಂತಂದ್ರೆ ತುಂಬಾ ಪಾಪ್ಯುಲರ್ ಎಲ್ಲದರೊಳಗೆ ಇರ್ತಿದ್ದೆ. ಈಗ ಸಾಂಗ್ಸು ಹಾಡುಗಳು ಹೇಳೋದು ನಾವೇ. ಫುಲ್ ನಮ್ಮ ಮೇಲ್ನಾಡು ಸರ್ ಅಂತಿದ್ರು, ಅವರು PT ಟೀಚರ್ ಅಂತಾರಲ್ಲ ಹಂಗೆ ಸ್ಪೋರ್ಟ್ಸ್ದೆಲ್ಲ ಅವ್ರು ಇದು ಮಾಡ್ತಿದ್ರು. ಅವ್ರು ಬಂದು ಆರ್ಕೆಸ್ಟ್ರಾ ಅದೇ ದೇಶಭಕ್ತಿ ಗೀತೆಗಳು ಅಲ್ಲೆಲ್ಲ ಕಾಂಗೋ ಬ್ಯಾಂಗೋ ಎಲ್ಲ ಬಾರ್ಸಕ್ಕೆ ಹೋಗ್ತಿದ್ವಿ, ಅವ್ರ ಜೊತೆಗೆ ಇರ್ತಿದ್ವಿ. ಅದು ಒಂದು ಇದನ್ನ ಲೆವೆಲ್ಲೇ ಬೇರೆ ನಮ್ಮದು. 8th ಸ್ಟ್ಯಾಂಡರ್ಡ್ ನಮ್ಮ ಅಪ್ಪ ಓದಿದ ಕ್ಲಾಸ್ ಇದು. ಬಟ್ ಬಾಕ್ಲ್ ಹಾಕಿದೆ, ನೋಡ್ಕೊಂಬಿಡಿಪ್ಪ. ಕಾಣ್ತಿದೆ ಬೆಂಚೆಲ್ಲ ನೋಡಂಗಿದ್ರೆ? ಎಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ ಫಸ್ಟ್ ನಂದು ಫಸ್ಟ್ ಬೆಂಚ್ ನೀವು? ಫಸ್ಟ್ ಬೆಂಚ್ ಸ್ಟೂಡೆಂಟ್ ನಾವು. ಫಸ್ಟ್ ಬೆಂಚ್ ಸ್ಟೂಡೆಂಟ್. ನಾವ್ಯಾಕೆ ಬ್ಯಾಕ್ ಬೆಂಚರ್ ಆಗ್ಬಿಟ್ಟು ಗೊತ್ತಿಲ್ಲ. ನಿಮ್ಮಮ್ಮನಿಂದ ಅಲ್ಲ, ನಿಮ್ಮಮ್ಮನಿಂದ ಅವ್ರು ಬ್ಯಾಕ್ ಆಗಿರೋದು. ಕಾಲ ಕೆಟ್ಟಿದೆಂದು ಜನರು ಹೇಳುತ್ತಾರೆ, ಆದರೆ ಕಾಲ ಕೆಡುವುದಿಲ್ಲ. ಜನರ ನಡತೆ ವಿಚಾರಗಳು ಅದೇ ಓದಿದ್ನಲ್ಲ ನೋಡು. ಅವಾಗೆಲ್ಲ ಇದೆಲ್ಲ ಇದ್ದು ಕಬ್ಬಿಣದ್ದು ಮಾಡಿಸಿದ್ದಾರೆ. ಅವಾಗೆಲ್ಲ ಉಡ್ಡದ್ದು ಇರ್ತಿತ್ತು, ವುಡ್ಗಳು. ಆಮೇಲೆ ಇಲ್ಲಿ ಎಲ್ಲ ಕ್ಲಾಸ್ಗಳಿಗೆ ಪೇಪರ್ಗಳು ಬರೀತಾ ಇದ್ವಿ. ಅಂದರೆ ಎಕ್ಸಾಮ್ಸ್ ಎಲ್ಲ ಇಲ್ಲಿ ಈ ಥರ ಬರೀತಿದ್ರು. ಒಂದು ಸೀಟಲ್ಲಿ ಇಬ್ಬಿಬ್ರು ಕೂತ್ಕೊತಾ ಇದ್ರು. ಅದು ಹೆಂಗೆ 7ನೇ ಕ್ಲಾಸ್ ಒಬ್ಬನು, 8ನೇ ಕ್ಲಾಸು, 9ನೇ ಕ್ಲಾಸ್, ಹಿಂಗೆ 3 ಜನ ಹಂಗೆ ಕೂರಿಸ್ತಾ ಇದ್ವಿ. ಬನ್ನಿ ಗೈಸ್, ಸ್ಕೂಲ್ ಹಿಸ್ಟ್ರಿ ಆಯಿತು. ನೆಕ್ಸ್ಟ್ ಇಲ್ಲಿಂದ ಓಡೋಣ. ನಮ್ಮ ಕಾಕ ಅಂದರೆ ನಮ್ಮ ಅಪ್ಪ ಅವರ ತಮ್ಮನ ಮನೆಗೆ ಹೋಗೋಣ. ಬನ್ನಿ. ಇದು ಹಿಂದೆಗಡೆ ಇರೋದು ಲೇಡೀಸ್ದು ಕ್ಲಾಸು. ಓ ಹುಡುಗರು ಬೇರೆ ಹುಡುಗಿರು ಬೇರೆನಾ? ಹುಡುಗಿರು ಬೇರೆ. ಓ ಆಮೇಲೆ ಇದು ನಂದು PUC ಫಸ್ಟ್ ಇಯರು. ಇದು ಓದಿದ್ದು. ಮೇಲ್ಗಡೆ PUC ಸೆಕೆಂಡ್ ಇಯರ್. ಎಲ್ಲ ಒಂದೇ ಕಡೆ. ಇದು ಮುಗಿದ ತಕ್ಷಣ ಇಲ್ಲಿ ಮನೆಯಿಂದ ನಡ್ಕೊಂಡ್ ಬರ್ತಿದ್ರೆ ಎಷ್ಟು ದೂರ ಆಯ್ತು? ಇಲ್ಲಿಂದ ಹತ್ರನೇ. ಮಯ ಮನೆಗೆ ಹೋಗ್ತಿಲ್ಲ, ಬೇಗ ಬರ್ತಿದ್ವಿ. ಬೇಗ ಬರ್ತಿದ್ವಿ. ನಮ್ದೇನು ಅಲ್ಲಿ ಮಾಸ್ಟರ್ ಹತ್ರ ಇರ್ತಿದ್ರು. ಅದೇ ನಮ್ಮ ಮೇಲ್ನಾಡು ಸರ್ ಅಂತ ಹೇಳ್ತಿದ್ರಲ್ಲ, ಅವರೆಲ್ಲ ಹಾಡುಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಕಾಂಗೋ ಬ್ಯಾಂಗೋ ಎಲ್ಲ ಬರ್ತಿದ್ವಿ. ಇಲ್ಲಿ ಅಲ್ಲ ಅಷ್ಟು ಇದೆಲ್ಲ ಏನ್ಕೋಣ, ಇದೆಲ್ಲ ಇರ್ಲಿಲ್ಲ ಅವಾಗ. ದೊಡ್ಡ ಗ್ರೌಂಡ್ ತರ ಇತ್ತು, ಇಲ್ಲೇ ಪ್ರೋಗ್ರಾಮ್ ನಡೀತಾ ಇತ್ತು. ಈಗ ಸ್ಕೂಲ್ ಬೇಗ ಬಂದ್ಬಿಟ್ಟಿದ್ರಾ ಆನ್ ಟೈಮಲ್ಲಿ? ಬರ್ತಿದ್ವಿ. ನಮ್ಮ ಮಾಸ್ಟರ್ ಇಲ್ಲೇ ಇರ್ತಿದ್ರಮ್ಮ. ನಾನು ಮದುವೆ ಆದ್ಮೇಲೆ ಯಾಕೆ ನೀವು ಸ್ಲೋ ಆಗ್ಬಿಟ್ರಿ? ರೆಡಿ ಆಗಕ್ಕೂ ಸ್ಲೋ, ಊಟ ಮಾಡೋಕ್ಕೂ ಸ್ಲೋ, ಎಲ್ಲಾದ್ರೂ ಹೋಗೋಣ ಅಂದ್ರೆ ಸ್ಲೋ. ಓದೋದ್ರಲ್ಲಿ ತಿನ್ನೋದ್ರಲ್ಲಿ ಅದಕ್ಕಿಂತ ಓದೋದ್ರಲ್ಲಿ ಮುಂದಿರ್ಬೇಕಂತೆ.
ತಿನ್ನೋದ್ರಲ್ಲಿ ಸ್ವಲ್ಪ ನಿಧಾನ ತಿನ್ಬೇಕು. ಅಲ್ಲ ನೀವು ಈಗ ಅಷ್ಟು ಹಾಡು ಪ್ರಾಕ್ಟೀಸ್ ಮಾಡಿದೀನಿ ಅಂದ್ರಲ್ಲ, ಒಂದ್ ಹಾಡು ಆಡಿ ನೋಡೋಣ ನಿಮ್ಮ ಹೆಂಡತಿಗೆ. ಹಾಡಾಡ್ರಿ ನೋಡೋಣ. ಎಷ್ಟು ಹಾಡಾಡಿದ್ರ ನೀವು ಒಂದ್ ಆಡಿ ಸ್ಕೂಲಲ್ಲಿ? ಒಂದೇ ಒಂದು ಹಾಡು ನನಗೋಸ್ಕರ ಆಡ್ರಿ ನೋಡೋಣ. ಜ್ಞಾಪನ ಬರ್ತಾ ಇಲ್ಲ ಇದು. ಇಲ್ಲಾರ್ದಾ? ಜನಪದ ಗೀತೆ ಆಡಿ ಅದೇ ಹಾ, ಅದರಲ್ಲೇ ಫಸ್ಟ್ ಪ್ರೈಸ್ ಎಲ್ಲ ಬಂದಿದ್ದು. ಆಡಿ ಯಾವ್ದು ಆಡ್ತೀರಾ ಆಡಿ. ಹೇಳ್ಕೊಡ್ತಿದ್ರಲ್ಲ ಗಲ್ಲು ಗಲ್ಲೆನುತ್ತಾ ಗೆಜ್ಜೆ ಗಲ್ಲು ತಾ ದಿಮಿತ, ಆ ಗೆಜ್ಜೆ ಗಲ್ಲು ತಾ ದಿಮಿತ, ಬಲ್ಲಿದ ರಂಗಣ್ಣೊಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ, ನಮ್ಮ ಬಲ್ಲಿದ ರಂಗಣ್ಣೊಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ, ಅರಿದರೆ ಅರಿಶಿನವ ಅದಕ್ಕೆ ಬೆರೆತರೆ ಸುಣ್ಣವ, ಅದಕ್ಕೆ ಬೆರೆತೆ ಸುಣ್ಣವ, ಹಿಂಗ್ ಬರ್ತಾ? ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರು ಕುಳಿಯ, ನಮ್ಮ ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರು ಕುಳಿಯ. ಸೂಪರ್ ಸೂಪರ್. ಹಾ ಕಲ್ತಿದ್ದಾರೆ ಗೈಸ್. ಇನ್ನೊಂದ್ ನಂಗೆ ಹೇಳ್ಕೊಡ್ತಿದ್ರಲ್ಲ ಪಾಪ Actually, ನಮ್ ಕನ್ನಡ ಕಲ್ತಿದ್ದು ನಮ್ಮ ಅಪ್ಪನಿಂದ. ಹೌದೌದು ಹೇಳ್ಕೊಡ್ತೀನಿ. ನಾನು ತುಂಬಾ ಜನಪದ ಅವಳಿಗೆ ಅವರೇ ಹೇಳ್ಕೊಟ್ಟಿದ್ದು ಕನ್ನಡ ಸ್ಕೂಲಲ್ಲಿ. ಬನ್ನಿ. ಅವಳಿಗೆ ಏನಕ್ಕೆ ಅಂದರೆ ಅವಳು ಇಂಗ್ಲೀಷ್ ಮೀಡಿಯಮಿಂದ ಸಡನ್ ಆಗಿ ಕನ್ನಡ ಮೀಡಿಯಮ್ಗೆ ಬಂದ್ಬಿಟ್ಲಲ್ಲ, ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಆಯ್ತು. ತುಂಬಾ ಜನಪದ ಗೀತೆಗಳೆಲ್ಲ ಹೇಳ್ಕೊಟ್ಟು ಗಾದೆಗಳು ಹೇಳ್ಕೊಟ್ಟಿದ್ದು. ನಿಮ್ಮ ಕ್ಲಾಸಲ್ಲಿ ಇದ್ದಾಗ ಏನೇನು ಇರ್ತೈತೆ ಎಲ್ಲ ನಮ್ ಹೇಳ್ಕೊಟ್ಟು. ಡ್ಯಾಡಿ ನನ್ ಕನ್ನಡ ಹೇಳ್ಕೊಟ್ಟಿದ್ದು. ನಾನು 8th ಫೇಲ್ ಆಗ್ಬಿಟ್ಟಿದೆ, 10th ಅಲ್ಲಿ ಟಾಪ್ ಅಲ್ಲಿ ಬಂದೆ. ಎಸ್, ಈ ನನ್ನ ಮಕ್ಕಳು ನನ್ನ ಮಾತು ಕೇಳಲಿಲ್ಲ, ಅವ್ರ ಅಮ್ಮನ ಮಾತು ಕೇಳಿದ್ರು. ಬೇಡ ಬಿಡು, ಏನಿಲ್ಲ. ಈ ಕಡೆ ಅಲ್ಲ ಲುಕ್ ಅಮ್ಮನ್ ಮಾತು ಕೇಳಿದಕ್ಕೆ ಇವತ್ತು ನನ್ನ ಮಕ್ಳು ಹೀರೋ ಆಗಿರೋದು. ಇಲ್ಲ ಅಂದ್ರೆ ಯಾರು ಇವಾಗ? ಈಗ ನೀವ್ ಅಂದ್ರಲ್ಲ ಅಮ್ಮನ್ ಮಾತು ಕೇಳಿದ್ರು ಅಂತ. ಓ ನಾನು ಇಲ್ಲಿ ನೋಡ್ರಿ ಹಿಂಗ್ ಹೆಂಗೆ ಹೋಗ್ತಾ ಇದ್ದೆ ನಾವು. ಲವ್ ನಾನು ಅದನ್ನೇ ಹೇಳ್ತಾ ಇದ್ದೆ ಮನೆ. ಹೆಂಗೆ ನಮ್ ಗಂಡ್ ಮಕ್ಳು ನಿಮ್ ಮಗಳ ಬಗ್ಗೆ ಅಂದ್ರಲ್ಲ ಈಗ ಲವ್ ಅಲ್ಲ, ಆರ್ತಿಗೆ ಕೇಳ ಇಲ್ಲಿ, ಆರ್ತಿಗೆ ಒಬ್ರು ಕೀರ್ತಿಗೆ ಇಬ್ರು, ಅರ್ಥ ಆಯ್ತಾ? ಆರ್ತಿಗೆ ಒಬ್ರು ಕೀರ್ತಿಗೆ ಇಬ್ರು ಅಂತೆ. ಬನ್ನಿ ಬಸತ್ತನ. ಇವ ಏನು ಸಣ್ಣವ, ಏನು ನನ್ನ ಹೆಸರು? ಗೈಸ್ ಧಾರವಾಡ ಬೇಡ. ನಾವು 4 ಜನ ಫ್ರೆಂಡ್ಸು 4 ಹಾಕಿ ₹1 ಮಾಡ್ಕೊಳ್ಳೋದು. ₹1 ಮಾಡ್ಕೊಂಡ್ಬಂದು ದೋಸೆ ತಿನ್ನೋದು. ಆಮೇಲೆ ಯಾರ ಹತ್ರ ಇಲ್ಲ ಅಂದ್ರೆ ಚೀಟಿ ಹಾಕೋದು. ಚೀಟಿ ಹಿಂಗೆ, ಇವನ ಹತ್ರ ಕಾಸು ಜಾಸ್ತಿ ಇದೆಯಾ ಬೇಕಂತ ನಮ್ಮ ಹುಡುಗೆಲ್ಲ ಮಾತಾಡ್ಕೊಂಡು ಅವನೇ ಎಲ್ಲದ್ರೊಳಗೆ ಅವನೇ ಹೆಸರು ಬಡಿಬಿಡ್ದು. ಹಿಂಗೆ ಎತ್ತಿದ್ದು ಇವನೇ ಎತ್ತಬೇಕು. ನಡಿಲ್ಲ ನಿಂದೆ ಬಂದಿದ್ದು ನಡಿ ಅಂತ ಕೊಡ್ಕೊಂಡು ಹೋಗೋದು. ಕಾಲೇಜ್ ಮುಗಿಸಿ ಇಲ್ಲಿ ಬಂದು ನಮ್ಮಪ್ಪ ಅಂದರೆ ಈ ಮುಂಚೆ ಬೇರೆ ಇತ್ತಂತೆ, ಬಟ್ ಇಲ್ಲೇ ಒಂದು ಹೋಟ್ಲ್ ಇತ್ತಂತೆ, ಮತ್ತೆ ಅಲ್ಲೊಂದು ಹೋಟ್ಲ್ ಇತ್ತಂತೆ, ಅಲ್ಲಿ ತಿಂತಿದ್ರಂತೆ. ಇದು ನಮ್ಮಪ್ಪ ಹುಟ್ಟು ಬೆಳೆದಿದ್ದು ಏರಿಯಾ. ಅಲ್ಲಿ ನೋಡಿ ಓಡ್ತಾವ್ರು ನೋಡಿ, ವಾಶ್ರೂಮ್ಗೆ ಹೋಗ್ಬೇಕು ಅಂತ ಓಡ್ತಾವ್ರೆ. ನಾವಿಲ್ಲೆಲ್ಲ ಮೈಕ್ ಸೆಟ್ ಮಾಡ್ಕೊತಿದ್ವಿ ಒಳಗೆ ಎಂಟ್ರಿ ಕೊಡೋಣ ಅಂತ. ವಾಶ್ರೂಮ್ಗೆ ಓಡ್ತಾವ್ರೋ ಇಲ್ಲ ಯಾರನ್ನಾದ್ರೂ ನೋಡಬೇಕು ಅಂತ ಹೋಗ್ತಾವ್ರೋ ಗೊತ್ತಿಲ್ಲ. ಗೈಸ್ ಈಗ ನಮ್ಮ ಕಾಕ ಮನೆಗೆ ಹೋಗ್ತಾ ಇದೀವಿ. ಅವ್ರಿಗೆ ಏನೇನಾಗುತ್ತೆ ಎಲ್ಲ ಸ್ನ್ಯಾಕ್ಸ್ ಎತ್ಕೊಂಡು ಹೋಗ್ತಾ ಇದೀವಿ. ಅವ್ರ ಮಕ್ಕಳು ಇದ್ದಾರೆ, ಬನ್ನಿ. ನಾನು ಫಸ್ಟ್ ಟೈಮ್ ನಮ್ಮ ಅಪ್ಪ ಫ್ಯಾಮಿಲಿನೆಲ್ಲ ತೋರಿಸ್ತಾ ಇರೋದು, ನೋಡೋಣ ಬನ್ನಿ. ಆರಾಮ ಸ್ವಲ್ಪ ತಿನ್ನಿ, ತಿರ್ರಿ. ಥ್ಯಾಂಕ್ ಯು ಗೈಸ್. ಸೊ ನೋಡಿ ಮುಂಚೆ ಎಲ್ಲ ಮನೆ ಹೆಂಗಿರ್ತಿತ್ತು, ಈಗಲೆಲ್ಲ ಮೇಲೆ ನೋಡಿ ಹೆಂಗಿದೆ ಟೆರಸ್. 1 BHK ಏನಿದು ಡ್ಯೂಪ್ಲೆಕ್ಸ್ ಮನೆ ಅದೆಲ್ಲ. ಡೂಪ್ಲೆಕ್ಸ್ ಅವಾಗಲೇ ಡ್ಯೂಪ್ಲೆಕ್ಸು. ಡೂಪ್ಲೆಕ್ಸ್ ಅಂದ್ರೆ ಇದು ಆಚೆ ಡ್ಯೂಪ್ಲೆಕ್ಸ್ ಒಳಗಡೆಯಿಂದ ಬರಲ್ಲ. ಇದಕ್ಕೆಲ್ಲ ಇಲ್ಲಿ ಒಳಗಡೆ ಇರ್ತಾವೆ ಒಂದೊಂದು. ಇದು ನೀವು ಓಡಾಡಿರೋ ಊರಾ? ಇಲ್ಲೇ ಓಡಾಡಿದ್ದು. ಯಾರು ಬಂದಾರ? ಅದಕ್ಕೆ ವೀರಜ ಅವನು. ವೀರಜ ಇದು ಯಾರಪ್ಪ? ವಿಶ್ವಾಸ್ ನಾನು ವಿಶ್ವಾಸ್ ಇಷ್ಟಿದ್ದ ಅನ್ಕೊಂಡೆ. ಅಲ್ಲೇ ನಾನು ಯಾವ ಸಬ್ಸ್ಕ್ರೈಬರ್ ಅನ್ಕೊಂಡೆ. ಆರಾಮಿದ್ದೀರಾ ಅಂತ. ನಮ್ಮ ಕಾಕ ಮಗ. ಬಾ ಹಾಂ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ ರೋಡು. ನನ್ನಿಂದ ಜಾಸ್ತಿ ನಾವು ಅಪ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ, ಬಿಕಾಸ್ ಅವ್ರು ಹುಟ್ಟು ಬೆಳೆದಿರೋ ರೋಡು. ನಿಮ್ಮ ಎಲ್ಲಿ ಅಜ್ಜಿ ತಾತ ಮನೆಯಲ್ಲಿ ನಮ್ಮ ಅಜ್ಜ ಹೇಳ್ತಿದ್ದಾನೆ KGF ಒಂದು ಸೀನ್ ಇಲ್ಲಿ ಶೂಟ್ ಮಾಡಿದ್ರಂತೆ. ಬೈ ಹಂಗ್ರೆ ಇವನಿಗೆ ಬೈರಿ, ಇಲ್ಲ ಅಂದ್ರೆ ನಿಜ ಅಂದ್ರೆ 100%. ಅದು ನಮ್ಮ ಕಾಕ ಮನೆ ಮುಂದೆನೆ. ಈ ಮನೇಲಿ ಫಸ್ಟ್ ಈ ಮನೆಗೆ ಇದ್ದಿದ್ದು. ಇಲ್ಲಿ ಕಲ್ ಮೇಲೆ ಕೂತ್ಕೊಂಡು ನೋಡ್ರಿ ನೀವು. ಚಿಕ್ಕಪ್ಪ ಎಲ್ಲಿ ನಮ್ಮ ವಿರಾಜ? ನಮಸ್ಕಾರ ಮಾಮ, ಕಾಕ. ಆರಾಮ? ಓ ಸೂಪರ್. ಇನ್ನು ಬ್ಯಾಗ್ ಇಟ್ಕೊಂಡಿದ್ದೀರಿ ನೋಡಿ. ಹಾಯ್ ನಮಸ್ತೆ. ಆರಾಮ್? ಎಲ್ಲ ಹಾಯ್ ಆರಾಮ? ಮತ್ತೆ ಬೆಂಗಳೂರು ಬಂದಿಲ್ಲ? ಬರ್ಬೇಕಾ? ಯಾವಾಗ? ಮುಟ್ ನೋಡಿ. ಹೇಳಿದ್ರೆ ಏನಾಗಿ ನೋಡ್ರಿ. ಅವ್ರಿಗೆ ಬಿಡಿ ಎಳಿಯಕ್ಕೆ. ಬರಲ್ವಾ?
ಓಕೆ ಇಲ್ಲ ಒರಿಜಿನಲ್ ಕಾಕ, ಒರಿಜಿನಲ್ ಅದು. ಇದು ನಮ್ಮ ತಾತ ಕೂರ್ತಿದ್ದ ಚೇರ್ ಅಂತ, 50 ವರ್ಷ ಹಳೆ ಚೇರ್. 50 ವರ್ಷನಪ್ಪ? 50 ವರ್ಷ ಹಳೆ ಚೇರ್ ಇದು. ನಾನು ಇಷ್ಟೊತ್ತು ಕೂತಿರೋದು ನನಗೆ ಗೊತ್ತಿಲ್ಲ, ಯಾವಾಗ ಹೇಳ್ತಿದ್ದಾರೆ ನೋಡಿ. ಇದು ಅಷ್ಟೇ ನಮ್ಮ ತಾತ ಚೇರ್ ಅಂತೆ. ನಮ್ಮ ಅಜ್ಜಿ ತಾತ ಮತ್ತೆ ನಮ್ಮ ಡ್ಯಾಡಿ ಫ್ಯಾಮಿಲಿ ಫುಲ್ ಕನೆಕ್ಟೆಡ್ ಆಗಿರೋದು ಮಯಾಕಕ್ಕ ಒಬ್ಬರು ಅನ್ಸುತ್ತಲ್ಲ. ಎಲ್ಲರ ಹತ್ರ ಮಾತಾಡ್ಕೊಂಡು ಊರೆಲ್ಲ ಕನೆಕ್ಟ್ ಆಗಿರೋದು. ಅಂದ್ರೆ ಅವ್ರು ಇದೇ ಊರಲ್ಲಿ ಇದಾರಲ್ವಾ, ಇಲ್ಲೇ ಅಕ್ಕಪಕ್ಕದೇ ರೋಡ್. ಎರಡು ಕೈ ಎರಡು ಕೈ ಹಾಡು ಹೇಳ. ನೋಡಿ ನಮ್ಮ ಅಜ್ಜಿ ತಾತ. ಫ್ಯಾನಿಗೆ ಜಗಳ ಆಡ್ತವ್ರೆ. ನಾವು ಒಂಚೂರು ನೋಡಿ ಚಿನ್ನನ ಪ್ರಸಾದ ಅಂತ ಕೂತಿದ್ದೀವಿ. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಇಲ್ಲಿ ಹಬ್ಬ ನಡೀತಾ ಇದೆ. ನೋಡಿ ಯಾವ ರೇಂಜಿಗೆ ಬರ್ತದೆ. ಇನ್ನೇನು ಊಟಕ್ಕೆ ಕೂತ್ವಿ ನಾವು. ಪಕ್ಕ UK ಫುಡ್. ಚಪಾತಿ ಎಷ್ಟು ತೆಳ್ಳು ಇರುತ್ತೆ ನೋಡಿ ಇಲ್ಲಿ. ಸ್ಪೆಷಲ್ ಚಪಾತಿ. ಇವ್ರ ಹುಡುಗರು ನಾನು ಎಲ್ಲ ನೋಡಿದ್ದಾರಂತೆ. ನಾನು ಎಲ್ಲಿ ನೋಡಿದಾರೆ ಗೊತ್ತಿಲ್ಲ. ಎಲ್ಲಿ ನೋಡಿದ್ದೀರಾ? ಫೋನ್ ಒಳಗೆ ಯೂಟ್ಯೂಬ್ ನಾನಲ್ಲೋ ಅದು. ನೀನೇ ಕ್ರೈಮ್ ಡೇ ನೋಡ್ತೀರಾ ನೀವು? ಅದ್ರಲ್ಲಿ ಹೆಣ ಬಿ ಆಗ್ತಲ್ಲ, ಒಂದು ಆಕ್ಟಿಂಗ್ ಮಾಡ್ತಾರೆ. ಅಜ್ಜ ನೋಡು, ಅಜ್ಜ ಆಕ್ಟಿಂಗ್ ಅಜ್ಜ ಏನಜ್ಜ. ನಾವೆಲ್ಲ ಮುಂಚೆ ಬರ್ತಿದ್ರು ಚಿಕ್ಕವರಿದ್ದಾಗ. ಅವಾಗ ಎಷ್ಟು ಗೋಳಿ ಕೂತ ಗೊತ್ತಾಗ ನಮ್ಗೆ. ಇವನು ಇವ್ರ ತಮ್ಮ, ಅವನು ತೋರಿಸ್ತೀನಿ ಎಷ್ಟು ಗೋಳಿ ಕೂತಿದ್ದ. ಇವಾಗ ನಮ್ಮ ಟೈಮು. ಒಂದೊಂದು ರಹಸ್ಯ ನಮ್ಮ ತಮ್ಮನ ಫೋನಲ್ಲಿ ಸರಿ ಆಗ್ಬಿಟ್ಟಿದೆ. ಅದನ್ನ ಇಟ್ಕೊಂಡು ಸುಮ್ಮನೆ ಕೂತಿದ್ದಾನೆ. ಇಲ್ಲ ಅಂದಿದ್ರೆ ಅಲ್ಲಾಡುತ್ತೆ. ತೋರ್ಸು, ಯೂಟ್ಯೂಬಲ್ಲಿ ಹಾಕ್ಬಿಡ್ಲಾ? ಒಂದು ರಹಸ್ಯ ಸರಿಯ ಮಾಡಿಬಿಟ್ಟಿದ್ದೆ ನನ್ನ ತಮ್ಮ. ಅದು ಒಂದು ಹಬ್ಬದ ದಿನ ಅದೂ ಮಾಡಬಾರ್ದಾಗಿತ್ತು. 50 ಕಿಲೋಮೀಟ್ರಿಂದ ಯಾರೋ ಹುಡ್ಕೊಂಡ್ಬಂದಿದ್ದಾರಂತೆ ಸಬ್ಸ್ಕ್ರೈಬರ್. ಹೋಗ್ತಾ ಮಾತಾಡ್ಕೊಂಡು ಹೋಗೋಣ, ಇದ್ದಾರಂತೆ. ಬನ್ನಿ. ಇಲ್ಲ ತೋರಿಸ್ಬೇಕು ವಿಡಿಯೋ. ಜಾಸ್ತಿ ಮಾತಾಡಿದ್ರೆ ನೋಡಲ್ಲಿ. ನೀವೇ ನೋಡಿಲ್ಲ ಅದು ನಿನ್ನು? ನೋಡಿಲ್ಲ ಅಂದ್ರೆ ನಿಮ್ ನೋಡಿ ಗೊತ್ತಲ್ಲ ಸಾಕು. ಅಯ್ಯೋ, ಇವ್ರಿಗೆ ತೋರಿಸ್ಬೋದಾ? ಇವ್ರಿಗೂ ಬೇಡವಾ? ಹಾಯ್, ಆರಾಮ? ಏನು ಅಷ್ಟು ದೂರದಿಂದ? ಅಲ್ಲೆಲ್ಲ ಹುಡ್ಕಾಡ್ತಾ ಬಂದ್ರಿ ನೀವು? ಬಾಲ್ಕೋಟೆ, ಕೋಲಾರಿಂದ. ಓ ಥ್ಯಾಂಕ್ ಯು. 3 ವರ್ಷ ಆಯ್ತು ನೋಡಕ್ಕೆ ಬ್ಲಾಗ್. ಥ್ಯಾಂಕ್ ಯು. ಹುಷಾರಾಗಿ ಹೋಗ್ಯಾ? ಥ್ಯಾಂಕ್ ಯು. ಹುಷಾರು. ಇವು ಫ್ಯಾನ್ಸಾ? ಈ ಕಡ್ಡಿ ಇವರೇ ಕೊಟ್ಟಿದ್ದು ನನಗೆ. ನಂಗೆ ಕೊಟ್ರು ತೊಗೊಂಡೋಗ್ಲಾ? ಥ್ಯಾಂಕ್ ಯು. ಏನಾದ್ರು ತೊಗೊಂಬರ್ರಿ, ಮನೇಲಿ ಏನಾದರೂ ಇದನ್ನ ತೊಗೊಂಬರ್ರಿ ನನಗೆ. ಗೋಲ್ಡು ಸಿಲ್ವರ್ ಇಂಥವೇನಾದ್ರು ಇದೆ ತಗೊಂಬರ್ರಿ. ಓಡು ಈಗ ಹೋಗ್ತೀವಣ್ಣ. ಬೇಡ, ನೀವೇನ್ ಕೊಡ್ತೀರಣ್ಣ ನಮಗೆ? ನಾನು ಇದು ಕೊಡ್ತೀನಿ ವಾಪಸ್ಸು. ಕೊಡ್ನಲ್ಲ ನೋಡು. ಯಾವ್ದು ಹೊಡಿಲಿ ಹೇಳು? ಇದು ಹೊಡಿ ಅಣ್ಣ. ಅದಾ ಬಾಯ್ಲಿ ನೋಡು. ಅವರು ಕುತ್ಕೊಳ್ತಾರೆ. ದೀಪಾವಳಿಗೆ ಬನ್ನಿ. ದೀಪಾವಳಿ ಇಲ್ಲಿ ಗ್ರ್ಯಾಂಡಾ? ದೀಪಾವಳಿನೇ ಗ್ರ್ಯಾಂಡ್ ಇಲ್ಲ. ಕ್ರಿಸ್ಮಸ್ ಬನ್ನಿ. ಕ್ರಿಸ್ಮಸ್ ನೀವು ಮಾಡಲ್ಲ? ಬರ್ತಾರೆ ಅಲ್ಲಿಗೆ ಮಾಡೋಣ. ಬಾರೆ ನೀನು ಬಂದ್ಬಿಡ, ಅಲ್ಲಿಗೆ ಮಾಡೋಣ. ಬಾಯ್, ಹುಷಾರು. ಹೆಲ್ತ್ ನೋಡ್ಕೊಳ್ಳಿ. ಬಾಯ್. ಹೆಲ್ತ್ ನೋಡ್ಕೊಳ್ಳಿ, ಹುಷಾರು. ಬಾಯ್ ಮಾ ಬನ್ನಿ. ನೋಡಿ 1956 ಅಲ್ಲಿ ಕಟ್ಟಿರೋ ಮನೆ ಅಂತ ಇದು. ನಾವೆಲ್ಲ ಇನ್ನು ಹುಟ್ಟಿರಲ್ಲ, ಅಮ್ಮನೂ ಹುಟ್ಟಿರಲ್ಲ ಅನ್ಸುತ್ತೆ 1956 ಅಲ್ಲ? ಹಾಂ, ನಮ್ಮನ್ನು ಹುಟ್ಟಿರಲಿಲ್ಲ. ಅಷ್ಟು ಹಳೆ ಮನೆ ಇದು. ಈ ಥರ ಮನೆ ಇದ್ರೆ ಗೌಡ್ರ ಮನೆ ಅಂತೆ, ಸೌಕಾರರ ಮನೆ ಅಂತ ಹೇಳಿ. ನೋಡಿ ಎಷ್ಟು ಹೊಡ್ದಿದೆ ಇಲ್ಲಿಂದ ಅಲ್ಲಿವರೆಗೂ. ನಿಂದು ಈ ರೂಮಲ್ಲೇ ಬರ್ತಡೇ ಮಾಡಿದ್ದು ಅವಾಗ ಚಿಕ್ಕವನಿದ್ದಾಗ. ಈ ಮನೆಲ್ಲ? ಈ ಮನೇಲಿ ಮುಂಚೆ ಕಾಕ ಇಲ್ಲೇ ಇಟ್ಕೊಂಡಿದ್ದ ಅವಾಗ. ಅದಕ್ಕೆ ಇಲ್ಲ ಆ ಮನೆಪ್ಪ. ಅಲ್ಲ, ಇಲ್ಲಿ ಅಲ್ಲಿ ಬಂದಿದ್ವಿ ನಾವು. ಇಲ್ಲಿ ರೂಮ್ ತರ ಅದಕ್ಕೆ ಇಟ್ಟಿದೆ. ಇದಲ್ಲ ಅದು ಅಲ್ಲಿ ಮನೆಗೆ ತಂದಿದ್ದ. ಆ ಮನೆಗೆ ನಮ್ಮ ಅಜ್ಜಿ ತಾತ ಮನೆ ಕರ್ಕೊಂಡು ಹೋಗ್ತೀವಿ ಬನ್ನಿ ನಿಮಗೆ. ಇಲ್ಲೊಂದು ಅಂಗಡಿ ಇತ್ತು ಅವಾಗ, ಈಗ ಕ್ಲೋಸ್ ಆಗಿಬಿಟ್ಟಿದೆ. ಈ ಅಂಗಡಿಲಿ ನಾವು ಚಿಕ್ಕ ವಯಸ್ಸಾಗಿದ್ದಾಗ ಬರ್ತಿದ್ವಿ. ನೀವೆಲ್ಲ ಇಲ್ಲೇನಪ್ಪ? ನೀವೆಲ್ಲ ಇಲ್ಲೇನ ಇದ್ದಿದ್ದು? ಇದೆ ಅಲ್ವಾ? ಇದೇ ಮನೆ. ಬ್ಲಾಕ್ ಹಾಕ್ಬಿಟ್ಟಿದೆ. ಅಜ್ಜಿ ತಾತ ಮನೆ ಇದು. ಬಸ್ಸು ಡ್ಯೂಟಿ ಮೇಲೆ ಅದಾರ. ಅಪ್ಪ ಅವರಪ್ಪ ಅಣ್ಣ. ಈಗ ನಾವು ಹೆಂಗೆ ಅಣ್ಣ ತಮ್ಮ ಅಲ್ಲ, ನಮ್ಮ ತಂದೆಗೆ ಅಣ್ಣ ತಮ್ಮ. ಇನ್ನು ಸಣ್ಣವ.
ನಮ್ಮ ಬಬ್ಲು ಅವ್ನು ನೋಡ್ತಿರ್ತೀವಿ ಬಿಡಿ, ಅವಾಗ ವಿಡಿಯೋದಲ್ಲಿ ನೋಡ್ತಿರ್ತೀವಿ. ಹಿಂಗೆ ಹೋದ ಮತ್ತೆ ರೌಂಡ್ ಹೊಡ್ಕೊಂಡು ಬರ್ಬೇಕು. ಬನ್ನಿ ಬಾಮಯ್ಯ. ಅಲ್ಲಿ ಹತ್ತು ಒಳಗೆ ಮಗನ ವಿಡಿಯೋ ನೋಡಿ ಗೈಸ್, ಆ ಕಡೆ ಫ್ರೆಂಡ್ಸ್ ಸಿಕ್ಬಿಟ್ರು ನಾವು ಅಂತಂದ್ರೆ ನಾನು ಅಲ್ಲಿಗೆ ಅದ ಮನೆಗೆ ನೋಡ್ಕೊಂಡು ನೋಡ ಇಲ್ಲೇ ಮುಂಜಾನಿಂದ ಮಾತಾಡ್ತಿದ್ದೆ. ಬಂದೆ ಆರಾಮದಿರಾ? ಜೋರ ಐತಂತಲ್ಲ. ಈಗ ಏನು ಬೈಲಿ ನೀವೀಗ ಅವ್ರದ್ದು ಅವ್ರ ಹಿಸ್ಟ್ರಿ ಹೇಳಿ. ನಾನು ಹೆಂಗಿದ್ದೆ ಇಲ್ಲಿ ಅಂಡರ್ ಆಫೀಸರ್ ಅವ, ನಿಮ್ಮ ಪಪ್ಪ ಅಂಡರ್ ಆಫೀಸರ್ NCC ದು. ಆಮೇಲೆ ಅವರು ಇದಕ್ ಹೋಗಿದ್ರು, ಯಾವ್ದು ಡೆಲ್ಲಿಗೆ, ಇದು RD ಸೆಲೆಕ್ಷನ್ ಹೋಗಿದ್ರು. ಅದಾದ್ಮೇಲೆ NCC ಹಾಕಿ ಒಳಗ ಗೋಲ್ಡ್ ಮೆಡಲ್ ಅವ. ಆಮೇಲೆ ಅದ್ ಬಿಟ್ರ ಇನ್ನೊಂದ್ ಹೇಳ್ಬೇಕಂದ್ರ RSS ಒಳಗ ಏಕ್ದಮ್ RSS ಇದು ಘೋಷ್ ಪ್ರಮುಖ ಅವ. ಹೌದಾ? ಅಲ್ಲ, ಇದು ಅಚೀವ್ಮೆಂಟ್ಸ್ ಆಯ್ತು. ಎಲ್ಲ achievement. ಅಲ್ಲ, ಅದು ಬಿಟ್ಟು ಬೇರೆ ಏನಾದ್ರು ಇತ್ತಾ ಅಂತ. ಅದು ಹೇಳ ಬೇರೆ ಇಲ್ಲ ಇಂಟ್ರೋಲ್ ಆದ್ಮೇಲೆ ಆ ಥರ ಇಲ್ಲ ಅಲ್ಲ, ಬೆಳೆದೇ ಇಲ್ಲ ನಾವು. ಹೇಳ ಫ್ಯಾಮಿಲಿ ನಮ್ಮೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರ್ಬೇಕು, ಒಂದ್ ಸ್ಟೇಜ್ ದಾಟಬೇಕಂತಂದ್ರೆ ಎಷ್ಟ್ ಕಷ್ಟ ಇರ್ತೈತಿ. ಅದನ್ನ ಅದ ಕಡೆ ಲಕ್ಷಣ ಹೋಗಿಲ್ಲ ಅವಂಗ. ಅರ್ಥ ಆಯ್ತು. ಬೆಂಗಳೂರು ಬಂದ ಹಾಳಾದ್ರು ಕೇಳಿಲ್ಲ, ಇವನು ಬೆಂಗಳೂರು ಬಂದ ಹಾಳಾಗಿ ಬೆಂಗಳೂರಾಗಿದ್ದು ಅದೆಲ್ಲ ಇದ್ರನ್ನ हार के जीतने वालों को बाजीगर ಮಾತಾಡಿ. ಈಗ ದೊಡ್ಡ ಗೈಸ್, ಸೊ ಫೈನಲಿ ಅಲ್ಲಿಂದ ವಾಪಸ್ ಬಂದ್ವಿ. ಈಗ ನಾವು ಈ ವ್ಲಾಗ್ ಆ್ಯಕ್ಚುಲಾಗಿ ತುಂಬ ದೊಡ್ಡದಾಗೋಯ್ತು. ನಾಳೆ ಇನ್ನೊಂದು ಪಾರ್ಟ್ ಬರುತ್ತೆ, ಅಲ್ಲಿ ನಾವಪ್ಪ ತಂಗಿ ಅವ್ರ ಮನೆ ಮತ್ತು ನಾವಪ್ಪ ಇನ್ನೊಂದು ಊರದ್ದು ಪಾರ್ಟ್ ಇದೆ, ಅದನ್ನ ನೋಡಿ. ಆ್ಯಂಡ್ ನಾವಪ್ಪ ಯಾವ ಊರು, ನಾವಪ್ಪ ಅವಾಗ ಹೇಳಿ ಅಂತಿದ್ರಿ. ಸೊ ಇದೊಂದು ಫುಲ್ ಸೀರೀಸ್ ನಡೀತೀವಿ ನಾವಪ್ಪದು. ಸೊ ನಾಳೆ ವ್ಲಾಗಲ್ಲಿ ನೋಡಿ. ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಈಗ ಅಜ್ಜ ಅವ್ರ ಮನೆಗೆ ಹೋಗ್ತಾ ಇದೀವಿ, ಮತ್ತು ಅಜ್ಜದೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ವಾಚಿಂಗ್ ಲಾಟ್ಸ್ ಆಫ್ ಲವ್. ಕಣ್ಣಂಚಲ್ಲಿ ಕಣ್ಣೀರ ನೆನಪು.